1 ಸಮುವೇಲನು ಅಧ್ಯಾಯ 3. ಬಾಲಕನಾದ ಸಮುವೇಲನು ಏಲಿಯ ಕೈ ಕೆಳಗಿದ್ದುಕೊಂಡು ಯೆಹೋವನ ಸೇವೆ ಮಾಡುತ್ತಿದ್ದನಷ್ಟೇ. ಆ ಕಾಲದಲ್ಲಿ ದೇವೋಕ್ತಿಗಳು ವಿರಳವಾಗಿದ್ದವು, ದೇವದರ್ಶನಗಳು ಅಪರೂಪವಾಗಿದ್ದವು. ಏಲಿಯ ಕಣ್ಣುಗಳು ದಿನದಿನಕ್ಕೆ ಮೊಬ್ಬಾಗುತ್ತಾ ಬಂದು ಚೆನ್ನಾಗಿ ಕಾಣದೆ ಹೋಗಿದ್ದವು. ಅವನು ಒಂದಾನೊಂದು ರಾತ್ರಿ ತನ್ನ ಸ್ಥಳದಲ್ಲಿ ಮಲಗಿದ್ದನು. ಸಮುವೇಲನು ಯೆಹೋವನ ಮಂದಿರದಲ್ಲಿ ದೇವರ ಮಂಜೂಷವಿದ್ದ ಸ್ಥಳದಲ್ಲಿ ಮಲಗಿದ್ದನು. ಆಗ ದೇವದೀಪವು ಇನ್ನೂ ಉರಿಯುತ್ತಿರುವಾಗಲೇ ಯೆಹೋವನು ಸಮುವೇಲನನ್ನು ಕರೆದನು. ಸಮುವೇಲನು ಬಂದೆನೆಂದು ಉತ್ತರ ಕೊಟ್ಟು ಒಡನೆ ಏಲಿಯ ಬಳಿಗೆ ಹೋಗಿ, ಇಗೋ ಬಂದಿದ್ದೇನೆ, ನೀನು ನನ್ನನ್ನು ಕರೆದೆಯಲ್ಲ ಎನ್ನಲು ಏಲಿಯು, ನಾನು ನಿನ್ನನ್ನು ಕರೆಯಲಿಲ್ಲ, ಹೋಗಿ ಮಲಗಿಕೋ ಅಂದನು. ಸಮುವೇಲನು ಹೋಗಿ ಮಲಗಿದನು. ಯೆಹೋವನು ತಿರುಗಿ, ಸಮುವೇಲನೇ ಎಂದು ಕರೆದನು. ಸಮುವೇಲನು ಕೂಡಲೇ ಎದ್ದು ಏಲಿಯ ಬಳಿಗೆ ಹೋಗಿ, ಇಗೋ ಬಂದಿದ್ದೇನೆ, ನೀನು ನನ್ನನ್ನು ಕರೆದೆಯಲ್ಲ ಅನ್ನಲು ಅವನು, ನನ್ನ ಮಗನೇ, ನಾನು ನಿನ್ನನ್ನು ಕರೆಯಲಿಲ್ಲ, ಹೋಗಿ ಮಲಗಿಕೋ ಎಂದನು. ಆವರೆಗೂ ಸಮುವೇಲನಿಗೆ ಯೆಹೋವನ ಅನುಭವವಿರಲಿಲ್ಲ. ಅವನು ದೈವೋತ್ತರಗಳನ್ನು ಹೊಂದಿರಲಿಲ್ಲ. ಯೆಹೋವನು ಸಮುವೇಲನನ್ನು 3ನೆಯ ಸಾರಿ ಕರೆದನು. ಅವನು ತಟ್ಟನೆ ಏಲಿಯ ಹತ್ತಿರ ಹೋಗಿ, ಇಗೋ ಬಂದಿದ್ದೇನೆ, ನನ್ನನ್ನು ಕರೆದೆಯಲ್ಲ ಅನ್ನಲು, ಹುಡುಗನನ್ನು ಕರೆದವನು ಯೆಹೋವನೇ ಎಂದು ಏಲಿಯು ತಿಳಿದು ಅವನಿಗೆ, ಹೋಗಿ ಮಲಗಿಕೋ, ತಿರುಗಿ ಶಬ್ದವಾದರೆ ಯೆಹೋವನೇ, ಅಪ್ಪಣೆಯಾಗಲಿ, ನಿನ್ನ ದಾಸನು ಕಾದಿದ್ದಾನೆ ಎಂದು ಹೇಳು ಅಂದನು. ಸಮುವೇಲನು ತಿರುಗಿ ಹೋಗಿ ತನ್ನ ಸ್ಥಳದಲ್ಲಿ ಮಲಗಿಕೊಳ್ಳಲು ಯೆಹೋವನು ಪ್ರತ್ಯಕ್ಷನಾಗಿ ಮುಂಚಿನಂತೆ, ಸಮುವೇಲನೇ, ಸಮುವೇಲನೇ ಅಂದನು. ಸಮುವೇಲನು, ಅಪ್ಪಣೆಯಾಗಲಿ, ನಿನ್ನ ದಾಸನು ಕಾದಿದ್ದಾನೆ ಎಂದನು. ಯೆಹೋವನು ಸಮುವೇಲನಿಗೆ, ನಾನು ಇಸ್ರಾಯೇಲ್ಯರಲ್ಲಿ ಒಂದು ವಿಶೇಷ ಕಾರ್ಯವನ್ನು ನಡೆಸುವೆನು. ಅದರ ವಿಷಯ ಕೇಳುವವರ 2 ಕಿವಿಗಳು ಮೊರ್ರೆನ್ನುವವು. ಏಲಿಯ ಮನೆಯನ್ನು ಕುರಿತು ತಿಳಿಸಿದ್ದೆಲ್ಲವನ್ನೂ ಆ ದಿನದಲ್ಲಿ ತಪ್ಪದೆ ನೆರವೇರಿಸುವೆನು. ತನ್ನ ಮಕ್ಕಳು ದೇವದೂಷಕರೆಂದು ಅವನಿಗೆ ತಿಳಿದು ಬಂದರೂ ಅವನು ಅವರನ್ನು ಗದರಿಸಲಿಲ್ಲ. ಈ ಪಾಪದ ನಿಮಿತ್ತವಾಗಿ ಅವನ ಮನೆಯನ್ನು ನಿತ್ಯ ದಂಡನೆಗೆ ಗುರಿ ಮಾಡಿದ್ದೇನೆಂದು ಅವನಿಗೆ ಮೊದಲೇ ತಿಳಿಸಿದೆನು. ಏಲಿಯ ಮನೆಯವರ ಅಪರಾಧಕ್ಕೆ ಯಜ್ಞ ನೈವೇದ್ಯಗಳಿಂದಲೂ ಎಂದಿಗೂ ಪ್ರಾಯಶ್ಚಿತ್ತವಾಗುವುದಿಲ್ಲವೆಂಬುದಾಗಿ ಆಣೆಯಿಟ್ಟಿದ್ದೇನೆ ಎಂದು ಹೇಳಿದನು. ಅನಂತರ ಸಮುವೇಲನು ಮಲಗಿ ಹೊತ್ತಾರೆಯಲ್ಲೆದ್ದು ಯೆಹೋವ ಮಂದಿರದ ಕದಗಳನ್ನು ತೆರೆದನು. ಅವನು ತಾನು ಕಂಡದ್ದನ್ನು ಏಲಿಗೆ ತಿಳಿಸುವುದಕ್ಕೆ ಭಯಪಟ್ಟನು. ಆದರೆ ಏಲಿಯು, ನನ್ನ ಮಗನೇ, ಸಮುವೇಲನೇ ಎಂದು ಕರೆಯಲು ಅವನು, ಇಗೋ ಇದ್ದೇನೆ ಅಂದನು. ಆಗ ಏಲಿಯು ಅವನಿಗೆ, ಯೆಹೋವನು ನಿನಗೆ ತಿಳಿಸಿದ್ದೇನು? ಆತನ ಮಾತುಗಳಲ್ಲಿ ಒಂದನ್ನಾದರೂ ಮುಚ್ಚಬೇಡ. ಮುಚ್ಚಿದರೆ ಆತನು ಬೇಕಾದ ಹಾಗೆ ನಿನ್ನನ್ನು ದಂಡಿಸಲಿ ಎಂದು ಹೇಳಲು ಸಮುವೇಲನು ಒಂದನ್ನೂ ಮುಚ್ಚದೆ ಎಲ್ಲವನ್ನೂ ತಿಳಿಸಿದನು. ಏಲಿಯು ಅದನ್ನು ಕೇಳಿ, ಆತನು ಯೆಹೋವನು ತನಗೆ ಸರಿ ಕಾಣುವುದನ್ನು ಮಾಡಲಿ ಅಂದನು. ಸಮುವೇಲನು ದೊಡ್ಡವನಾಗುತ್ತಾ ಬಂದನಷ್ಟೇ. ಯೆಹೋವನು ಅವನೊಡನೆ ಇದ್ದದರಿಂದ ಅವನ ಪ್ರವಾದನೆಗಳಲ್ಲಿ ಒಂದೂ ಬಿದ್ದು ಹೋಗಲಿಲ್ಲ. ಯೆಹೋವನು ಅವನನ್ನು ತನ್ನ ಪ್ರವಾದಿಯನ್ನಾಗಿ ನೇಮಿಸಿಕೊಂಡದ್ದು ದಾನ್ ಊರಿನಿಂದ ಬೇರ್ಷೆಬದವರೆಗಿದ್ದ ಎಲ್ಲಾ ಇಸ್ರಾಯೇಲ್ಯರಿಗೆ ಗೊತ್ತಾಯಿತು. ಯೆಹೋವನು ಶಿಲೋವಿನಲ್ಲಿ ದರ್ಶನ ಕೊಡುವುದಕ್ಕೆ ಪ್ರಾರಂಭಿಸಿ ತನ್ನ ವಾಕ್ಯದಿಂದ ಸಮುವೇಲನಿಗೆ ತನ್ನನ್ನು ಪ್ರಕಟಿಸಿಕೊಳ್ಳುತ್ತಾ ಬಂದನು. ಸಮುವೇಲನು ಇಸ್ರಾಯೇಲ್ಯರೆಲ್ಲರಿಗೆ ದೈವೋತ್ತರಗಳನ್ನು ತಿಳಿಸುತ್ತಿದ್ದನು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದಿಸಿ ನಿಮ್ಮನ್ನು ಸ್ವಾಗತಿಸುತ್ತಿದ್ದೇವೆ. ಬನ್ನಿರಿ, ಇಂದು ಒಟ್ಟಾಗಿ ನಾವು ಸೇರಿ ದೇವರ ಅಮೂಲ್ಯವಾದ ವಾಕ್ಯವನ್ನು, ನಿತ್ಯವಾದ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ 1ನೇ ಸಮುವೇಲ 3ನೇ ಅಧ್ಯಾಯ, ದ ಬುಕ್ ಆಫ್ 1 ಸ್ಯಾಮ್ಯುಯಲ್ ಆ್ಯಂಡ್ ಚಾಪ್ಟರ್ 3. 2ನೇ ಅಧ್ಯಾಯದಲ್ಲಿ ನಾವು ನೋಡಿಕೊಳ್ಳುವಾಗ ಸ್ವಲ್ಪ ರೀಕ್ಯಾಪ್ ಮಾಡಿಕೊಳ್ಳೋಣ. 2ನೇ ಅಧ್ಯಾಯದಲ್ಲಿ ಹನ್ನ ಯಾವ ರೀತಿಯಾಗಿ ಬಂಜೆಯಾಗಿದ್ದಂಥ ಹನ್ನಳಿಗೆ ದೇವರು ಒಂದು ಮಗುವನ್ನು ಕೊಟ್ಟಿದಾಗ
ದೇವರಿಗೆ ಆ ಮಗುವನ್ನೇ ಸಮರ್ಪಿಸಿಬಿಡ್ತಾಳೆ, ಕೊಟ್ಬಿಡ್ತಾಳೆ. ಅದರ ನಿಮಿತ್ತವಾಗಿ ಆಕೆ ಸಂತೋಷದಿಂದ ಈಗ ದೇವರಿಗೆ ಕೊಂಡಾಡ್ತಾಳೆ. ದೇವರಿಗೆ ಹಾಡನ್ನು ಹಾಡುವಂಥದ್ದು ಅಥವಾ ವಿಜ್ಞಾಪನೆಯನ್ನು ಪ್ರಾರ್ಥನೆಯಲ್ಲಿ ದೇವರ ಬಗ್ಗೆ ಹೇಳುವಾಗ ಸುಮಾರು 21 ವಿಷಯವನ್ನು ತನ್ನ ವಿಜ್ಞಾಪನೆಯಲ್ಲಿ ಹಾಡಿನಲ್ಲಿ ಆಕೆಯು ಕವರ್ ಮಾಡ್ತಾಳ್ರಿ. ಒಟ್ಟು 2ನೇ ಅಧ್ಯಾಯದಲ್ಲಿ ಸುಮಾರು 46 ಬಾರಿ ದೇವರ ಬಗ್ಗೆ ಉಲ್ಲೇಖಿಸಲಾಗಿದೆ. ಇಟ್ ಈಸ್ ರೆಫರ್ಡ್ ಟು ಅಬೌಟ್ 46 ಥಿಂಗ್ಸ್ ಅಬೌಟ್ ಗಾಡ್. ಅಂದರೆ ಸುಮಾರು 46 ಬಾರಿ ದೇವರ ಬಗ್ಗೆ, ದೇವರು ಹೀಗೆ ಮಾಡಿದನು, ದೇವರಲ್ಲಿ ಉಲ್ಲಾಸಿಸ್ತೇನೆ, ದೇವರು ಪರಿಶುದ್ಧನು, ದೇವರು ಸರ್ವಜ್ಞನು, ದೇವರು ಪ್ರಾಣ ಕೊಡುವವನು, ಪ್ರಾಣ ತೆಗೆಯುವವನು, ಯಾಕಂದರೆ ಆತನಿಗೆ ಅಧಿಕಾರ ಇದೆ, ಆತನು ಬಡತನ ಸಿರಿತನಗಳನ್ನು ಕೊಡುವವನು, ಮತ್ತು ಆತನು ದೀನರನ್ನು ಧೂಳಿಯಿಂದ ಎಬ್ಬಿಸುವವನು, ಆತನು ಭೂಮಿಯ ಆಧಾರ ಸ್ತಂಭಗಳು ಆತನದೇ, ಆತನು ಸೃಷ್ಟಿಕರ್ತನು, ಆತನು ಭೂಮಂಡಲವನ್ನು ಸ್ಥಾಪಿಸುವವನು, ತನ್ನ ಭಕ್ತಾದಿಗಳ ಭಕ್ತರ ಹೆಜ್ಜೆಗಳನ್ನು ಕಾಯುವವನು, ಆತನ ವಿರೋಧಿಗಳನ್ನು ಸೋಲಿಸುವವನು, ಮುರಿಯುವವನು, ಮತ್ತು ಭೂಮಿಯ ಕಡೆಗಳಲ್ಲಿರುವಂಥ ಜನರಿಗೆ ನ್ಯಾಯ ತೀರ್ಪನ್ನು ಮಾಡುವಂಥ ಜಡ್ಜ್ ಆತನು. ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ 14 ಜಡ್ಜ್ಗಳನ್ನು ನೋಡಿದ್ವಿ. ಆದರೆ ಎಲ್ಲ ಜಡ್ಜ್ಗಳಿಗೂ ಜಡ್ಜ್ ಆಗಿರುವ ಆತನು ದೇವರು ಎಂಬುದಾಗಿ ಹಾಡಿನಲ್ಲಿ ಹಾಡಿಬಿಟ್ಟು ಕಡೆಗೆ ನಾವು 11ನೇ ವಚನದಲ್ಲಿ ನಾವು ನೋಡ್ತೀವಿ, ಹುಡುಗನು ಯಾಜಕನಾದ ಏಲಿಯ ಕೈ ಕೆಳಗಿದ್ದುಕೊಂಡು ದೇವ್ರ ಸೇವೆ ಮಾಡ್ತಿದ್ದನು. ಆದರೆ ಏಲಿಯ ಮಕ್ಕಳು ದುಷ್ಟರಾಗಿದ್ದರು, ತಂದೆಗೆ ಅವರು ವಿಧೇಯರಾಗಿರಲಿಲ್ಲ. ಸಮುವೇಲನು ಕಲಿತುಕೊಂಡ ಹಾಗೆ ಇವರು ಕಲಿತುಕೊಳ್ಳಲಿಲ್ಲ. ನೋಡ್ರಿ, ಒಬ್ಬ ವ್ಯಕ್ತಿಯ ಕೈ ಕೆಳಗೆ ಇದ್ದಂಥ ಒಬ್ಬರು ಆತ್ಮಿಕರಾಗ್ತಾರೆ, ಅದೇ ವ್ಯಕ್ತಿಯ ಕೈ ಕೆಳಗಿದ್ದಂಥ ಇಬ್ಬರು ಆ ಭಕ್ತಿಹೀನರು, ದುಷ್ಟರು ಆಗಿದ್ದಂಥ ವಿಷಯ ನಾವು ನೋಡ್ತೇವೆ. ಸರಿ, ಈ ರೀತಿಯಾಗಿದ್ದಾಗ ಏಲಿಯು ತನ್ನ ಮಕ್ಕಳನ್ನು ಖಂಡಿಸಲಿಲ್ಲ, ಗದರಿಸಲಿಲ್ಲ, ತಿದ್ದಲಿಲ್ಲ. ಆದ ಕಾರಣ ದೇವರು ಎಲ್ಲಿಂದೋ ಒಬ್ಬ ದೇವರ ಮನುಷ್ಯನನ್ನು ಕಳಿಸ್ಬಿಟ್ಟು ಅವನಿಗೆ ವಾರ್ನಿಂಗ್ ಕೊಟ್ಟು, ನನ್ನನ್ನು ಸನ್ಮಾನಿಸುವವರನ್ನು ನಾನು ಸನ್ಮಾನಿಸ್ತೇನೆ ಮತ್ತು ನನ್ನನ್ನು ತಿರಸ್ಕಾರ ಮಾಡುವವರನ್ನು ತಿರಸ್ಕಾರ ಹೊಂದುವರು ಎಂಬಂಥ ಒಂದು ಗಂಭೀರವಾದಂಥ ಒಂದು ಮಾತನ್ನು ಹೇಳಿಬಿಟ್ಟು, ಅನಂತರ ದೇವರು ನನಗೆ ನಂಬಿಗಸ್ತನಾದಂಥ, ನನ್ನ ದೃಷ್ಟಿಗೂ ಮನಸ್ಸಿಗೂ ಸರಿಯಾದದನ್ನೇ ಮಾಡುವ ಒಬ್ಬ ನಂಬಿಗಸ್ತನಾದ ಯಾಜಕನನ್ನು ನಾನು ಎಬ್ಬಿಸುವೆನು ಎಂಬ ಮಾತನ್ನು ಹೇಳಿಬಿಟ್ಟು ಸಮುವೇಲ 2ನೇ ಅಧ್ಯಾಯ ಮುಕ್ತಾಯವಾಗ್ತದೆ. 3ನೇ ಅಧ್ಯಾಯ ಭಾಳ ಉತ್ಸಾಹದ ಮತ್ತು ಅದೇ ಸಂದರ್ಭದಲ್ಲಿ ಬಹಳ ಗಂಭೀರವಾದಂಥ ಒಂದು ಅಧ್ಯಾಯ. ಯಾಕಂತ ಹೇಳಿದ್ರೆ ಸರಿ, ಅದನ್ನು ನಾನು ಹೇಳೋದಿಲ್ಲ, ಅದನ್ನು ನಾವು ಅನಂತರ ನೋಡ್ಕೊಳ್ಳೋಣ. 3ನೇ ಅಧ್ಯಾಯ 1ನೇ ವಚನದಲ್ಲಿ ಬಾಲಕನಾದ, ಇನ್ನೂ ಹುಡುಗನಾಗಿದ್ದಾನೆ, ಮಗುವಾಗಿದ್ದಾಗ ಸುಮಾರು 1 ವರ್ಷದ ಮಗುವನ್ನು ತಂದು ಹನ್ನಳು ತಾಯಿ ದೇವರಿಗೆ ಕೊಟ್ಬಿಟ್ಟು, ದೇವ್ರು ಕೊಟ್ಟದ್ದನ್ನು ದೇವರಿಗೆ ಕೊಟ್ಬಿಡ್ತಾಳೆ. ಕೊಟ್ಬಿಟ್ಟ ಮೇಲೆ ಏನಾಯಿತು, ಬಾಲಕನಾದ ಸಮುವೇಲನು ಏಲಿಯ ಕೈ ಕೆಳಗಿದ್ದು, ಏಲಿ ಅಂತೇಳಿದರೆ ಉನ್ನತ, ಏಲಿ ಅಂಥೇಳಿದರೆ ಪರಿಪೂರ್ಣ, ಏಲಿ ಅಂಥೇಳಿದರೆ ಎತ್ತರವಾಗಿರುವವನು, ಏಲಿ ಅಂಥೇಳಿದರೆ ಅದು ದೇವರನ್ನು ಸೂಚಿಸುವಂಥದ್ದು. ಆದ ಕಾರಣ ದೇವರ ಪ್ರತಿನಿಧಿಯಾದಂಥ ಉನ್ನತನು ಏಲಿಯು, ಅವನ ಕೈ ಕೆಳಗಿದ್ದುಕೊಂಡು 3ನೇ ಅಧ್ಯಾಯ 1ನೇ ವಚನ, ಯೆಹೋವನ ಸೇವೆ ಮಾಡುತ್ತಿದ್ದನಷ್ಟೇ. ಹಾಗಾದರೆ ಬಾಲಕನು ದೇವ್ರ ಸೇವೆ ಮಾಡ್ಬೋದಾ? ಖಂಡಿತ ಖಂಡಿತ ಖಂಡಿತ. ಸಣ್ಣ ಹುಡುಗ ಕೂಡ ದೇವರ ಸೇವೆಯನ್ನು ಮಾಡ್ಬೋದು, ಸಣ್ಣ ಹುಡುಗಿ ಕೂಡ ದೇವರ ಸೇವೆಯನ್ನು ಮಾಡಬಹುದು ಎಂಬಂಥ ಮಾತನ್ನು ಈ ಒಂದು ವಾಕ್ಯದಲ್ಲಿ ನಾವು ನೋಡ್ತೇವೆ. ಮತ್ತು ಅಂಥ ಒಂದು ಸನ್ನಿವೇಶದಲ್ಲಿ, ಅಂಥ ಒಂದು ಸಂದರ್ಭದಲ್ಲಿ ಆ ಕಾಲದಲ್ಲಿ ದೇವೋಕ್ತಿಗಳು ವಿರಳವಾಗಿದ್ದವು. ದೇವೋಕ್ತಿಗಳು, ದೇವರ ವಾಕ್ಯ, ಥಸ್ ಸೇತ್ ದ ಲಾರ್ಡ್, ಕರ್ತನಿಂತೆನ್ನುತ್ತಾನೆ ಎಂಬುದಾಗಿ ಹೇಳುವಂಥವರ ಒಂದು ಮಾತು, ಪ್ರವಾದಿಗಳು ವಿರಳವಾಗಿದ್ದು,
ದೇವದರ್ಶನಗಳು ಅಪರೂಪವಾಗಿದ್ದು ವಿಷಾದಕರವಾದಂಥ ಒಂದು ಹಿನ್ನೆಲೆ. ಅಂಥ ಸಂದರ್ಭದಲ್ಲಿ ಏಲಿಯ ಕಣ್ಣು ದಿನಕ್ಕೆ ಮೊಬ್ಬಾಗ್ತಾ ಇದ್ದಾಗ ಒಂದು ದಿನ ರಾತ್ರಿಯಲ್ಲಿ ನಡೆದಂಥ ಒಂದು ಸಂಗತಿ ಏನಂತ ಹೇಳಿದರೆ, ಸಮುವೇಲನು ಯೆಹೋವನ ಮಂದಿರದಲ್ಲಿ ದೇವರ ಮಂಜೂಷವಿದ್ದ ಸ್ಥಳದಲ್ಲಿ ಮಲಗಿದ್ದನು. ವಾವ್! ದೇವರ ಮಂಜೂಷದ ಹತ್ತಿರನೇ ಈ ಚಿಕ್ಕ ಬಾಲಕನು ಮಲಗಿದ್ದನು. ಪ್ರತಿ ವರ್ಷ ಅವನ ತಾಯಿ ಅವನಿಗೆ ಒಂದು ಡ್ರೆಸ್ ತಗೊಂಡು ಬರ್ತಿದ್ಲು ಮತ್ತು ಅವನು ಅಲ್ಲೇ ಒಬ್ಬಂಟಿಗನಾಗಿ ಮಲಗಿದ್ದನು. ಚಿಕ್ಕ ಹುಡುಗ. ಸ್ವಲ್ಪ ದೂರದಲ್ಲಿ ಏಲಿಯು ಮಲಗಿದ್ದನು. ಆಗ ಏನಾಯ್ತು ಅಂತ ಹೇಳಿಬಿಟ್ಟು ನೋಡುವಾಗ ದೇವದೀಪವು ಇನ್ನೂ ಉರಿಯುತ್ತಿರುವಾಗಲೇ, ಇದು ಒಂದು ಬ್ಯಾಕ್ಗ್ರೌಂಡ್, ಇದು ಹಿನ್ನೆಲೆ. ಆಗ ಯೆಹೋವನು ಸಮುವೇಲನನ್ನು ಕರೆದನು. ಗಾಡ್ ಕಾಲ್ಡ್ ದ ಬಾಯ್ ಸ್ಯಾಮ್ಯುಯಲ್. ಸಮುವೇಲನು ಬಂದೇನೆಂದು ಉತ್ತರ ಕೊಟ್ಟು ಒಡನೆ ಏಲಿಯ ಬಳಿಗೆ ಹೋಗ್ಬಿಟ್ಟು, ಈಗೋ ಇದ್ದೇನೆ ಅಂತ ಹೇಳ್ಬಿಟ್ಟು ಏಲಿಯ ಮುಂದೆ ಅವನು ಹೋಗಿ ರಿಪೋರ್ಟ್ ಮಾಡ್ತಾನೆ. ಯಾಕಂತ ಹೇಳಿದ್ರೆ, ನೀನು ನನ್ನನ್ನು ಕರೆದೆಯಲ್ಲ ಅಂತ ಹೇಳಿದಾಗ ಏಲಿಯು ನಾನು ನಿನ್ನನ್ನು ಕರೀಲಿಲ್ಲ ಎಂಬುದಾಗಿ ಹೇಳ್ತಾನೆ ರೀ. ಯಾಕಂದರೆ ಕರೆದಿದ್ದು ದೇವರು, ಆದರೆ ಇವನು ಹೋಗಿ ರಿಪೋರ್ಟ್ ಮಾಡಿದ್ದು ಕೇಳಿದ್ದು ಮನುಷ್ಯನ ಹತ್ರ, ಮಹಾಯಾಜಕನ ಹತ್ರ ಅಥವಾ ಏಲಿ ಹತ್ರ ಅಂತ ಹೇಳ್ಬೋದು. ಆಗ ಎರಡನೇ ಸಾರಿ ದೇವರು ಮತ್ತೆ ಯೆಹೋವನು ತಿರುಗಿ ಸಮುವೇಲನೇ ಎಂದು ಕರೆದನು. ಸಮುವೇಲ್ ಕೂಡಲೇ ಎದ್ದು ಮತ್ತೆ ಏಲಿ ಬಳಿಗೆ ಹೋಗ್ಬಿಟ್ಟು, ಈಗೋ ಬಂದಿದ್ದೇನೆ, ನೀನು ಕರೆದಿಯಲ್ಲ ಅಂತ ಹೇಳಿದಾಗ ಅವನು, ನನ್ನ ಮಗನೇ, ನಾನು ನಿನ್ನನ್ನು ಕರೀಲಿಲ್ಲ, ಹೋಗಿ ಮಲಕ್ಕೋ ಅಂತ ಹೇಳ್ತಾನೆ ರೀ. ಈ ಒಂದು ಅನುಭವ ಯಾಕೆ ಸಮುವೇಲನಿಗೆ ಆಯ್ತು ಅಂತ ಹೇಳಿದ್ರೆ, ಅಲ್ಲಿ ಒಂದು ಮಾತು, ಮೊದಲನೇ ಸಮುವೇಲ 3ನೇ ಅಧ್ಯಾಯದ 7ನೇ ವಚನದಲ್ಲಿ ಒಂದು ಕಾಮೆಂಟ್ರಿ ಕೊಡಲಾಗಿದೆ, ಒಂದು ಹೇಳಿಕೆ ನೀಡಲಾಗಿದೆ, ಸ್ಟೇಟ್ಮೆಂಟ್ ಕೊಡಲಾಗಿದೆ. ಅದೇನೆಂದರೆ, ಆವರೆಗೂ ಸಮುವೇಲನಿಗೆ ಯೆಹೋವನ ಅನುಭವವಿರಲಿಲ್ಲ. ದೇವರ ಸೇವೆ ಮಾಡ್ತಿದ್ರು, ದೇವರ ಅನುಭವ ಇಲ್ಲದೆ ದೇವರ ಸೇವೆ ಮಾಡಲಿಕ್ಕೆ ಸಾಧ್ಯ. ಚಿಕ್ಕ ಬಾಲಕನು ಆದ ಕಾರಣ ದೇವರ ಅನುಭವ ಅವನಿಗೆ ಇರಲಿಲ್ಲ. ಸರಿ, ಅವನು ದೈವೋತ್ತರಗಳನ್ನು ಹೊಂದಿರಲಿಲ್ಲ. ದೇವರು ಅವನ ಹತ್ರ ಮಾತಾಡಿಬಿಟ್ಟು ದೇವರ ಕರ್ತನು ಇಂತೆನ್ನುತ್ತಾನೆ ಎಂಬುದಾಗಿ ದೇವರ ಸ್ವರ ಅವನು ಕೇಳಿಸ್ಕೊಂಡಿರಲಿಲ್ಲ ಅದೇವರೆಗೆ. ಇದೇ ಫಸ್ಟ್ ಟೈಮು, ಮೊದಲನೇ ಬಾರಿ ದೇವರ ಮಂದಿರದಲ್ಲಿ ದೇವರ ಸ್ವರವನ್ನು, ದೇವರ ಸೇವೆಯನ್ನು ಮಾಡ್ತಾ ಇದ್ದಂಥ ಸಮುವೇಲನು, ದೇವರಿಂದ ಕೇಳಲ್ಪಟ್ಟವನು ಎಂಬ ಹೆಸರುಳ್ಳಂಥ ಈ ಬಾಲಕನಿಗೆ ದೇವರ ಸ್ವರ ಕೇಳಿಸ್ತು. ಆದ ಕಾರಣ ಯೆಹೋವನು ಸಮುವೇಲನು 3ನೇ ಸಾರಿ ಕರೆದನು. ಅವನು ತಟ್ಟನೆ ಏಲಿಯ ಹತ್ರ ಹೋಗಿ, ಈಗ ಬಂದಿದ್ದೇನೆ, ನನ್ನನ್ನು ಕರೆದಿಯಲ್ಲ ಅಂತ ಮತ್ತೆ ಹೇಳಿದಾಗ, ಆಗ ಹುಡುಗನನ್ನು ಕರೆದವನು ಯೆಹೋವನೇ ಎಂದು ಏಲಿಯು ತಿಳಿದು, ಈಗ ಏಲಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದ್ದ, ಅನುಭವಶಾಲಿ, ಆತನು ಪರಿಪಕ್ವತೆ ಹೊಂದಿದವನು ಸೇವೆಯಲ್ಲಿ. ಆದ ಕಾರಣ ಈಗ ಗೊತ್ತಾಗ್ಬಿಡ್ತು, 3 ಸಾರಿ ಕರೆದ್ರೆ ದೇವರೇ ಕರೆದಿರಬೇಕು ಎಂಬುದಾಗಿ ಹೇಳಿಬಿಟ್ಟು ಒಂದು ಚಿಕ್ಕ ಪ್ರೇಯರ್ ಹೇಳ್ಕೊಡ್ತಾನೆ ರೀ, ಒಂದು ಚಿಕ್ಕ ಪ್ರಾರ್ಥನೆ ಹೇಳ್ಕೊಡ್ತಾನೆ. ಏನಂತ, ಹೋಗಿ ಮಲಗಿಕೋ, ತಿರುಗಿ ಶಬ್ದವಾದರೆ, ಆ ಧ್ವನಿ ಕೇಳಿಸಿದರೆ ಏನಂತ ಮಾಡು, ಯೆಹೋವನೇ 1, ಅಪ್ಪಣೆಯಾಗಲಿ 2, ನಿನ್ನ 3, ದಾಸನು 4, ಕಾದಿದ್ದಾನೆ 5. ಈ 5 ಮಾತಿನ ಪ್ರಾರ್ಥನೆಯನ್ನು ಮಾಡಿಬಿಡು ಎಂಬುದಾಗಿ ಸೀನಿಯರ್ ಆಗಿರುವಂಥ ಏಲಿ, ಜೂನಿಯರ್ ಆಗಿರುವಂಥ ಸೇವಕನಾದ, ದಾಸನಾದ, ದೇವ್ರ ಸೇವಕನಾದ ಸಮುವೇಲ್ಗೆ ಹೇಳ್ಕೊಡ್ತಾನೆ 5 ಮಾತಿನ ಪ್ರಾರ್ಥನೆ. ಆದ ಕಾರಣ ಸಮುವೇಲನು ತಿರುಗಿ ಹೋಗಿ ತನ್ನ ಸ್ಥಳದಲ್ಲಿ ಮಲಗಿಕೊಳ್ಳಲು, ಬಹುಶಃ
ಅವನಿಗೆ ನಿದ್ದೆ ಬಂದಿರಲಿಕ್ಕಿಲ್ಲ. 3 ಸಾರಿ ಎದ್ದು ಹೋದರೆ ನಿದ್ದೆ ಟೈಮ್ನಲ್ಲಿ ಬಹುಶಃ ಸ್ವಲ್ಪ ಟೈಮ್ ಹಿಡ್ದಿರ್ಬೋದೇನೋ ನಿದ್ದೆ ಮಾಡಲಿಕ್ಕೆ. ಯೆಹೋವನು ಪ್ರತ್ಯಕ್ಷನಾಗಿ, ವಾವ್, ಯೆಹೋವನು ಪ್ರತ್ಯಕ್ಷನಾಗಿ, 1 ಸಮುವೇಲ 3:10, ಮುಂಚಿನಂತೆ ಸಮುವೇಲನೇ ಸಮುವೇಲನೇ ಅಂತ ಕರಿತಾನ್ರಿ. ದೇವರು ಆ ರೀತಿಯಾಗಿ ಕರೆದಾಗ, ಅಪ್ಪಣೆಯಾಗಲಿ ನಿನ್ನ ದಾಸನು ಕಾದಿದ್ದಾನೆ ಎಂಬುದಾಗಿ 4 ಮಾತಿನ ಪ್ರಾರ್ಥನೆಯನ್ನು ಸಮುವೇಲ್ ಹೇಳ್ತಾನೆ. ಒಂದು ಕಡಿಮೆ ಆಯಿತು, ಯಾಕಂದರೆ ಯೆಹೋವನೇ ಎಂಬುದಾಗಿ ಹೇಳಿಕೊಟ್ಟಿದ್ದನು, ಅದನ್ನು ಹೇಳಲಿಲ್ಲ. 5 ಮಾತಿನಲ್ಲಿ ನೆನಪಾಗಿದ್ದಿದ್ದು ಅವನಿಗೆ ಬಹುಶಃ 4 ಮಾತಿನ ಪ್ರಾರ್ಥನೆ ಆದ ಕಾರಣ ಆ 4 ಮಾತಿನ ಪ್ರಾರ್ಥನೆ ಸಾಕು. ಯಾಕಂತ ಹೇಳಿದರೆ ದೇವರು ಹೀಗೆ ಪ್ರಾರ್ಥನೆ ಮಾಡಬೇಕು, ಹಾಗೆ ಪ್ರಾರ್ಥನೆ ಮಾಡಬೇಕಂತ ಏನಿಲ್ಲ. ಮನಸ್ಸಿನಿಂದ ಪ್ರಾರ್ಥನೆ ಮಾಡುವಾಗ ಯಾವ ರೀತಿಯಾಗಿ ಸಮುವೇಲನ ತಾಯಿ ಬಾಯಿಂದ ತುಟಿ ಮಾತ್ರ ಅಲ್ಲಾಡ್ತಾ ಇದ್ವಂತೆ, ಆದರೆ ಹೃದಯದಿಂದ ಆಕೆ ಪ್ರಾರ್ಥನೆ ಮಾಡ್ತಿದ್ರು, ಹೃದಯದಲ್ಲಿ ಪ್ರಾರ್ಥನೆ ಮಾಡಿದ್ಲಂತೆ. ಈಗ ಸಮುವೇಲನು ಕೂಡ ಆ ರೀತಿಯಾಗಿ ದೇವರ ಹತ್ರ ಮಾತನಾಡುವಾಗ, ಯೆಹೋವನು ಸಮುವೇಲನಿಗೆ, ನಾನು ಇಸ್ರಾಯೇಲರಲ್ಲಿ ಒಂದು ವಿಶೇಷ ಕಾರ್ಯವನ್ನು ನಡೆಸುವೆನು. ಸ್ಟಾರ್ಟಿಂಗೇ ದೇವರು ಒಂದು ಪಾಸಿಟಿವ್ ಆಗಿ ಸಕಾರಾತ್ಮಕವಾದಂಥ ಒಂದು ಹೇಳಿಕೆಯಿಂದ ಮಾತನಾಡಿಬಿಟ್ಟು, ಏಲಿಯ ಮನೆಯ ಕುರಿತು ಜಡ್ಜ್ಮೆಂಟ್, ನ್ಯಾಯ ತೀರ್ಪನ್ನು ನುಡಿವಾತನಾಗಿದ್ದಾನೆ. ಹೌದು, ವಿಶೇಷ ಕಾರ್ಯವನ್ನು ಇಸ್ರಾಯೇಲಿನಲ್ಲಿ ದೇವರು ಮಾಡ್ತಾನೆ. ಹೌದು, ಸಮುವೇಲನ ಮುಖಾಂತರವಾಗಿ, ಆದರೆ ಏಲಿಯ ಮುಖಾಂತರವಾಗಿ ಮಾಡೋದಿಲ್ಲ ಎಂಬಂಥ ಒಂದು ಮಾತು ಹೇಳ್ತಾನೆ. ಏನು ಕಾರಣ, ಏನಾಗಿತ್ತು ಏಲಿಯ ಒಂದು ಸಮಸ್ಯೆ ಎಂಬುದಾಗಿ ದೇವರು ತಾನೇ 13ನೇ ವಚನದಲ್ಲಿ, 1 ಸಮುವೇಲ 3:13 ಅದೇನಂತ ಹೇಳಿದರೆ, ತನ್ನ ಮಕ್ಕಳು ದೇವದೂಷಕರೆಂದು ಅವನಿಗೆ ತಿಳಿದು ಬಂದರೂ ಅವನು ಅವರನ್ನು ಗದರಿಸಲಿಲ್ಲ. ಏಲಿ ತನ್ನ ಮಕ್ಕಳನ್ನು ಗದರಿಸಲಿಲ್ಲ. ಹೌದು, ಒಬ್ಬ ಆತ್ಮಿಕ ನಾಯಕನ ಕೈ ಕೆಳಗೆ ನಾವು ಇರುವಂಥದ್ದು ಒಳ್ಳೆಯದು. ಕೆಲವು ಸಾರಿ ಅವರಿಂದ ಗದರಿಕೆಯನ್ನು ಹೊಂದುವಂಥದ್ದು ಕೂಡ ಒಳ್ಳೆಯದು. ನನಗೆ ಒಂದು ವಾಕ್ಯ ನೆನಪಿಗೆ ಬರ್ತಾ ಇದೆ, ಅದನ್ನು ಪ್ರಿಯರೇ ನಿಮಗೋಸ್ಕರವಾಗಿ ಓದಲಿಕ್ಕೆ ಇಷ್ಟಪಡ್ತೇನೆ. ಕೀರ್ತನೆಗಳಲ್ಲಿ 141, ಈ ಗದರಿಕೆ ಅಂತ ಹೇಳಿದಾಗ ನನಗೆ ಆ ವಾಕ್ಯ ನೆನಪಾಯಿತು. ಕೀರ್ತನೆ 141 5ನೇ ವಚನ ಈ ರೀತಿಯಾಗಿದೆ, ನೀತಿವಂತರು ನನ್ನನ್ನು ಹೊಡೆಯಲಿ. ಹೊಡೆದರೆ ಏನಾಗ್ತದೆ? ಅದು ನನಗೆ ಉಪಕಾರ. ಅವರು ನನ್ನನ್ನು ಶಿಕ್ಷಿಸಲಿ. ಯಾರು? ನೀತಿವಂತರು. ಯಾರು ಹೇಳ್ತಾ ಇರೋದು? ದಾವೀದನು ಹೇಳ್ತಾ ಇರೋದು. ನೀತಿವಂತರು ದಾವೀದನಾದ ನನ್ನನ್ನು ಶಿಕ್ಷಿಸಲಿ. ಶಿಕ್ಷಿಸಿದರೆ ಅದು ಯಾವುದು? ಆ ಶಿಕ್ಷೆ ನನ್ನ ತಲೆಗೆ ಎಣ್ಣೆಯಂತಿದೆ, ನನ್ನ ತಲೆಯು ಅದನ್ನು ಬೇಡವೆನ್ನದಿರಲಿ. ಅಂದರೆ ಅದು ಬೇಡ ಅನ್ನಲ್ಲ. ನಾನು ನೀತಿವಂತರು ಗದರಿಸಬೇಕು, ಶಿಕ್ಷಿಸಬೇಕು. ಆದರೆ ಈ ಏಲಿ, ಹೌದು, ದೇವರಿಂದ ಆಯ್ಕೆಯಾದಂಥ ವ್ಯಕ್ತಿ ತನ್ನ ಮಕ್ಕಳನ್ನು ಗದರಿಸಲಿಲ್ಲ. ಈ ಪಾಪದ ನಿಮಿತ್ತ ಅವನ ಮನೆಯನ್ನು ನಿತ್ಯ ದಂಡನೆಗೆ ಗುರಿ ಮಾಡಿದ್ದೇನೆ ಎಂಬುದಾಗಿ ದೇವರು ಹೇಳ್ತಾನೆ. ಹೌದು, ಅದಾದ ನಂತರ ಸಮುವೇಲನು ಬಂದ್ಬಿಡ್ತಾನೆ, ನಿದ್ದೆ ಅಂತೂ ಬರಲ್ಲ. ಅಂಥ ಸಂದರ್ಭದಲ್ಲಿ ಏಲಿ ಕರೆದು, ಬೆಳಗ್ಗೆ ದೇವರು ಏನು ಮಾತಾಡ್ದ ಹೇಳು, ಒಂದನ್ನು ಮರೆ ಮಾಡಿದ ನನಗೆ ಹೇಳಬೇಕು. ಒಂದು ವೇಳೆ ನೀನು ಏನಾದರೂ ಮರೆ ಮಾಡಿದೆ ಅಂದರೆ ಅಂತ ಸ್ವಲ್ಪ ಹೆದರಿಕೆ ಆಗ್ತಾನೆ. ಆವಾಗ ಎಲ್ಲವನ್ನು ಸಮುವೇಲನು ಏಲಿಗೆ, ಏಲಿ ಅಂದರೆ ಉನ್ನತ ಅಂತ, ಉನ್ನತವಾದಂಥವನಿಗೆ ಹೇಳಿಬಿಡ್ತಾನೆ. ಹೇಳಿದಾಗ ಏಲಿಯ ಪ್ರತಿಕ್ರಿಯೆ ನನಗೆ ಇಷ್ಟವಾಯಿತು. 18ನೇ ವಚನ, ಆತನು ಯೆಹೋವನು ತನಗೆ ಸರಿ ಕಾಣುವುದನ್ನು ಆತನು ಮಾಡಲಿ. ದೇವರು
ತನಗೆ ಇಷ್ಟವಾದದ್ದನ್ನು ಮಾಡಲಿ ಅಂತದ್ದು ಅವನು ಅಧೀನವಾಗಿ ಒಪ್ಪಿಸಿಕೊಡ್ತಾನೆ. ಈ ರೀತಿಯಾಗಿ ಸಮುವೇಲನು ದೊಡ್ಡವನಾಗ್ತಾ ಬೆಳೀತಾ ಇದ್ದಾಗ ದೇವರು ಅವನನ್ನು ಪ್ರವಾದಿಯನ್ನಾಗಿ ನೇಮಿಸ್ತಾನೆ, ಆಸ್ ಎ ಪ್ರಾಫಿಟ್. ಗಾಡ್ ಅಪಾಯಿಂಟ್ಸ್ ಹಿಮ್ ಆಸ್ ಎ ಪ್ರಾಫಿಟ್. ಅದಾದ ನಂತರ ಯೆಹೋವನು ಶಿಲೋವಿನಲ್ಲಿ, ಶಿಲೋ ಅಂತ ಹೇಳಿದರೆ ಒಂದು ಪ್ರಶಾಂತವಾದ, ವಿರಾಮವಾದಂಥ, ಸುಭದ್ರವಾದಂಥ, ಕೃತಾರ್ಥವಾದಂಥ ಒಂದು ಸ್ಥಳ. ಅಂಥ ಒಂದು ಸ್ಥಳದಲ್ಲಿ ದರ್ಶನ ಕೊಡುವುದಕ್ಕೆ ಪ್ರಾರಂಭಿಸಿ ತನ್ನ ವಾಕ್ಯದಿಂದ ಸಮುವೇಲನಿಗೆ ತನ್ನನ್ನು ಪ್ರಕಟಿಸಿಕೊಳ್ಳುತ್ತಾ ಬಂದನು. ವಾವ್! ದೇವರು ತನ್ನನ್ನು ತನ್ನ ವಾಕ್ಯದಿಂದ ತನ್ನ ವಿಶ್ವಾಸಿಗೆ, ತನ್ನ ಭಕ್ತನಿಗೆ, ತನ್ನ ಸೇವಕನಿಗೆ ಪ್ರಕಟಿಸಿಕೊಂಡಂತೆ ಗಾಡ್ ರಿವೀಲ್ಡ್ ಹಿಮ್ಸೆಲ್ಫ್ ಥ್ರೂ ದ ವರ್ಡ್. ಇಂದಿಗೂ ದೇವರು ಅದನ್ನು ಮಾಡುವ ಆತನಾಗಿದ್ದಾನೆ. ಮೊದಲನೇ ಸಮುವೇಲ 3ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 3. And the child Samuel ministered unto the Lord before Eli, and the word of the Lord was precious in those days. There was no open vision. And it came to pass at that time, when Eli was laid down in his place, and his eyes began to wax dim, that he could not see. And ere the lamp of God went out in the temple of the Lord, where the ark of God was, and Samuel was laid down to sleep, that the Lord called Samuel. And he answered, Here am I. And he ran unto Eli, and said, Here am I, for thou calledst me. And he said, I called not, lie down again. And he went and lay down. And the Lord called yet again, Samuel. And Samuel arose and went to Eli, and said, Here am I, for thou didst call me. And he answered, I called not, my son, lie down again. Now Samuel did not yet know the Lord, neither was the word of the Lord yet revealed unto him. And the Lord called Samuel again the third time. And he arose and went to Eli, and said, Here am I, for thou didst call me. And Eli perceived that the Lord had called the child. Therefore Eli said unto Samuel, Go, lie down, and it shall be, if he call thee, that thou shalt say, Speak, Lord, for thy servant heareth. So Samuel went and lay down in his place. And the Lord came and stood and called, as at other times, Samuel, Samuel. Then Samuel answered, Speak, for thy servant heareth. And the Lord said to Samuel, Behold, I will do a thing in Israel, at which both the ears of every one that heareth it shall tingle. In that day I will perform against Eli all things which I have spoken concerning his house. When I begin, I will also make an end. For I have told him that I will judge his house forever for the iniquity which he knoweth, because his sons made themselves vile, and he restrained them not. And therefore I have sworn unto the house of Eli, that the iniquity of Eli's house shall not be purged with sacrifice nor offering forever. And Samuel lay until the morning, and opened the doors of the house of the Lord, and Samuel feared to shew Eli the vision. Then Eli called Samuel, and said, Samuel, my son. And he answered, Here am I. And he said, What is the thing that the Lord has said unto thee? I pray thee, hide it not from me. God do so to thee, and more also, if thou hide anything from me of all the things that he said unto thee. And Samuel told him every whit, and hid nothing from him. And he said, It is the Lord, let him do what seemeth him good. And Samuel grew, and the Lord was with him, and did let none of his words fall to the ground. And all Israel from Dan even to Beersheba knew that Samuel was established to be a prophet of the Lord. And the Lord appeared again in Shiloh, for the Lord revealed himself to Samuel in Shiloh by the word of the Lord.